Hello students of 7th standard. Today I am going to explain you the poem Why God Made Teachers. ಸೊ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ಒಂದು ಪದ್ಯ ವೈ ಗಾಡ್ ಮೇಡ್ ಟೀಚರ್ಸ್ ಅನ್ನುವಂತಹ ಪದ್ಯವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರಟಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಕೆಲವೊಂದು ಜಸ್ಟ್ ಒಂದು ಚಾರ್ಟನ್ನು ಹಾಕಲಾಗಿದೆ. ಆ ಚಾರ್ಟನ್ನು ನೀವು ತುಂಬಬೇಕು. ಓಕೆ, ಇಲ್ಲಿ ನೀವು ಟೀಚರ್ನ ಮುಖಾಂತರ ಅಂದರೆ ಇವಾಗ ನಾವು ಆನ್ಲೈನಲ್ಲಿ ಇರೋದರಿಂದ ನೀವೇ ಇದ್ರ ಬಗ್ಗೆ ಆನ್ಸರ್ಸನ್ನು ಹುಡುಕೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಜಸ್ಟ್ ಐ ಆಮ್ ಗೈಡಿಂಗ್ ಫಾರ್ ಯು. ಓಕೆ, ನಂಬರ್ 1 ಪಾಯಿಂಟ್ ಹಿಯರ್ ಈಸ್ ದ್ಯಾಟ್ ಟೀಚರ್ಸ್ ರಿಮೇನ್ ಗೈಡಿಂಗ್ ಸ್ಟಾರ್ಸ್ ಥ್ರೂ ಔಟ್ ಅವರ್ ಲೈಫ್ಸ್. ಸೊ ಇದರ ಮೇಲೆ ನಿಮ್ಮದೇ ಆಗಿರುವಂಥ ಒಂದು ಅಭಿಪ್ರಾಯವನ್ನು ನೀವು ಬರೀಬೇಕು. ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಆ್ಯಂಡ್ ಡಿಸ್ಕಸ್ ಇನ್ ದ ಕ್ಲಾಸ್. ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡಲಾಗಿದೆ. ಎಷ್ಟು ಸ್ಟೇಟ್ಮೆಂಟ್ಸ್ಗಳಿದ್ದಾವೆ? ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ದೇರ್? 5 ಸ್ಟೇಟ್ಮೆಂಟ್ಸ್ ಆರ್ ದೇರ್. 5 ಸ್ಟೇಟ್ಮೆಂಟ್ಸ್ಗಳು ಇದ್ದಾವೆ. ಆ 5 ಸ್ಟೇಟ್ಮೆಂಟ್ಸ್ಗಳ ಮೇಲೆ ನೀವು ನಿಮ್ಮದೇ ಆಗಿರುವಂತಹ ರೀತಿಯಲ್ಲಿ ಯು ಹ್ಯಾವ್ ಟು ಸ್ಪೀಕ್. ನೀವು ಮಾತಾಡಬೇಕು. ಮೊದಲನೇದೇನಿದೆ? ಟೀಚರ್ಸ್ ರಿಮೇನ್ ಗೈಡಿಂಗ್ ಸ್ಟಾರ್ಸ್ ಥ್ರೂ ಔಟ್ ಅವರ್ ಲೈಫ್ಸ್. ಗೈಡಿಂಗ್ ಸ್ಟಾರ್ಸಿನ ತರಹ ಶಿಕ್ಷಕರು ನಮ್ಮ ಜೀವನದಲ್ಲಿ ಪಾತ್ರವನ್ನು ನಿರ್ವಹಿಸ್ತಾರೆ. ಇದು ನಿಮಗೆ ಎಷ್ಟರ ಮಟ್ಟಿಗೆ ಏನನ್ನಿಸುತ್ತೆ, ಹೇಗನ್ನಿಸುತ್ತೆ? ಸೆಕೆಂಡ್ ಸ್ಟೇಟ್ಮೆಂಟ್, ದೇ ಶೋ ಅಸ್ ದ ರೈಟ್ ಪಾತ್. ಟೀಚರ್ಸ್ ಶೋ ಅಸ್ ದ ರೈಟ್ ಪಾತ್. ಶಿಕ್ಷಕರು ನಮಗೆ ಒಳ್ಳೆಯ ಮಾರ್ಗವನ್ನು ತೋರಿಸ್ತಾರೆ. ಥರ್ಡ್ ಪಾಯಿಂಟ್, ದೇ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತಲೂ ಇರುವಂತಹ ಭೂಮಿಯನ್ನು, ವಿಶ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಅಂಡರ್ಸ್ಟ್ಯಾಂಡನ್ನು ಮಾಡಿಕೊಳ್ಳೋದಕ್ಕೆ, ಅರ್ಥ ಮಾಡಿಕೊಳ್ಳೋದಕ್ಕೆ ದೇ ಹೆಲ್ಪ್ ಅಸ್. ಅರ್ಥಾತ್ ಶಿಕ್ಷಕರು ನಮಗೆ ಸಹಾಯವನ್ನು ಮಾಡ್ತಾರೆ. The fourth statement here is they teach us to appreciate nature and all living beings. ಅಪ್ರಿಷಿಯೇಟನ್ನು ಮಾಡಬೇಕು, ಹೊಗಳಬೇಕು. ಯಾರನ್ನು? ನೇಚರ್ ಅಂದರೆ ಪ್ರಕೃತಿ, ನಿಸರ್ಗ. ಪ್ರಕೃತಿಯನ್ನು ಅಪ್ರಿಷಿಯೇಟ್ ಮಾಡಬೇಕು. ಇದನ್ನು ನಮಗೆ ಯಾರು ಕಲಿಸ್ತಾರೆ? ಶಿಕ್ಷಕರು ಕಲಿಸ್ತಾರೆ. ದೇ ಟೀಚ್ ಅಸ್ ಟು ಅಪ್ರಿಷಿಯೇಟ್ ನೇಚರ್ ಆ್ಯಂಡ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಜೊತೆಯಲ್ಲಿ ಎಲ್ಲ ಜೀವಿಗಳು, ಲಿವಿಂಗ್ ಬೀಯಿಂಗ್ಸ್, ಮ್ಯಾನ್, ಆ್ಯನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್, ಟ್ರೀಸ್, ಬರ್ಡ್ಸ್. ಸೊ ದೀಸ್ ಆರ್ ನೋನ್ ಆ್ಯಸ್ ಲಿವಿಂಗ್ ಬೀಯಿಂಗ್ಸ್ who can feel, who survive. These are who breathe, who take in, who gives out. These are living things. So teachers teach us to appreciate nature and all living beings. Living beings ಅಂದರೆ ಜೀವ ಇರುವಂತಹ ಜೀವಿಗಳು. They help, last point here, the fifth statement is, they help us to develop respect towards other. ರೆಸ್ಪೆಕ್ಟ್ ಅಂದರೆ ಗೌರವವನ್ನು ಕೊಡೋದು. ಮೊದಲಿಗೆ ನಮ್ಮಷ್ಟಕ್ಕೆ ನಾವೇ ಗೌರವವನ್ನು ಕೊಟ್ಕೊಳ್ಬೇಕು. ನಂತರ ಇನ್ನೊಬ್ಬರಿಗೆ ರೆಸ್ಪೆಕ್ಟನ್ನು ಕೊಡಬೇಕು, ಇನ್ನೊಬ್ಬರಿಗೆ ಗೌರವವನ್ನು ಕೊಡಬೇಕು. ಹೂ ಟೀಚರ್ಸ್? ಯಾರು ಹೇಳ್ಕೊಡ್ತಾರೆ ನಮಗಿದನ್ನು? The teachers help us to develop respect towards others. ಇನ್ನೊಬ್ಬರಿಗೆ ಗೌರವವನ್ನು ಕೊಡೋದು. So what are the points? Number 1, teachers remain guiding stars throughout our lives. Number 2 statement, they show us the right path. Third statement, they help us understand the world around us. Fourth point, they teach us to appreciate nature and all living beings. Fifth statement, they help us to develop respect towards others. ಸೊ ಈ ಒಂದು ಸ್ಟೇಟ್ಮೆಂಟ್ಸ್ಗಳ ಮೇಲೆ ನಿಮ್ಮದೇ ಆಗಿರುವಂಥ ಅಭಿಪ್ರಾಯವನ್ನು ನಿಮ್ಮ ನೋಟ್ಸ್ನಲ್ಲಿ ಬರೆದಿಟ್ಕೊಂಬಿಡಿ. ನೆಕ್ಸ್ಟ್ ನಾವು ಕಂಪ್ಲೀಟ್ ದ ಸರ್ಕಲ್ಸ್. ಇವಾಗ ನಿಮ್ಮ ಅಭಿಪ್ರಾಯ ಇಲ್ಲಿ ನಡುವೆ ಏನಿದೆ? ಟೀಚರ್ಸ್ ವಿ ಥ್ಯಾಂಕ್ ಯು ಫಾರ್ ಅಂತ ಇದೆ.
ನಾವು ನಿಮಗೆ ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಯಾಕೆ? ಮೇಲೆ ಇದೆ ನೋಡಿ, ಯುವರ್ ಗೈಡೆನ್ಸ್, ನಿಮ್ಮ ಮಾರ್ಗದರ್ಶನಕ್ಕೆ, ಶೋಯಿಂಗ್ ದ ರೈಟ್ ಪಾತ್. ಹೌದಾ? ಆಮೇಲೆ ಈ ಕಡೆ ಏನು ಬರಬೇಕು? ರೈಟ್ ಪಾತ್ ಆದಮೇಲೆ ನೀವು ಬರಿಬೋದು, ಟೀಚರ್ಸ್ ವಿ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಅರೌಂಡ್ ಅಸ್. ಓಕೆ, ಈ ಕಡೆ ಟೀಚರ್ಸ್ ವಿ ಥ್ಯಾಂಕ್ ಯು ಫಾರ್ ಅಪ್ರಿಷಿಯೇಟಿಂಗ್ ನೇಚರ್ ಆ್ಯಂಡ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಲಾಸ್ಟ್ ಪಾಯಿಂಟ್, ದ ಟೀಚರ್ಸ್ ವಿ ಥ್ಯಾಂಕ್ ಯು ಫಾರ್ ಡೆವಲಪಿಂಗ್ ರೆಸ್ಪೆಕ್ಟ್ ಟುವರ್ಡ್ಸ್ ಅದರ್ಸ್ ಅಂಥೇಳಿ ಈ ರೀತಿಯಾಗಿ ನೀವು ಕಾಲಮ್ಸ್ಗಳನ್ನು ಪೂರ್ತಿಯಾಗಿ ಫಿಲಪ್ಪನ್ನು ಮಾಡಬಹುದು. ಓಕೆ, ನಾವು ಲೆಟ್ ಅಸ್ ಗೋ ಫಾರ್ ದ ಪೋಯಮ್. ಅಂದರೆ ನಿಮಗೂ ಕೂಡ ಅನ್ನಿಸ್ಬೋದು ಶಿಕ್ಷಕರ ಮಹತ್ವ ಏನು ಭೂಮಿಯ ಮೇಲೆ. ವೈ ಗಾಡ್ ಮೇಡ್ ಟೀಚರ್ಸ್, ಶಿಕ್ಷಕರನ್ನು ದೇವರು ಯಾಕೆ ಹುಟ್ಟಿಸಿದ್ದಾನೆ? ನಿಮಗೆ ಗೊತ್ತಿರ್ಬೋದು ಮಕ್ಕಳೇ, ಮುಂದೆ ಗುರಿ ಇರಬೇಕಂತೆ, ಹಿಂದೆ ಗುರು ಇರಬೇಕಂತೆ. ಹೌದಾ? ಮುಂದೆ ಗುರಿ ಇರಲಿ, ಹಿಂದೆ ಗುರು ಇರಲಿ, ಅಂಥವರ ಬದುಕಿಗೆ ಸಾರ್ಥಕತೆ ಸಿಗುತ್ತೆ. ದೇ ಗೆಟ್ ಸಕ್ಸಸ್ ಇನ್ ದರ್ ಲೈಫ್. If behind them a teacher is there and in front of them aim is there, then very easily they are going to get the success here. Come on children, before going for the explanation of the poem, I will go through the poem which is written by Kevin William Huff. Why God made teachers. Okay, come on, see in your textbooks. Totally 16 lines are there in this poem. Each stanza contains how many? 4 lines. Okay. When God created teachers, He gave us special friends to help us understand His world and truly comprehend. ವಾಹ್, ಎಷ್ಟು ಚೆನ್ನಾಗಿ ರೈಟರ್ ಕವಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ನೋಡಿ. ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್, He gave us special friends to help us understand His world and truly comprehend the beauty and the wonder of everything we see and become a better person with each discovery. What's there? ಏನಿದೆ ಸೆಕೆಂಡ್ ಸ್ಟಾನ್ಸಾದಲ್ಲಿ? The beauty and the wonder of everything we see and become a better person with each discovery. Third stanza, when God created teachers, He gave us special guides to show us ways in which to grow, so we can all decide. When God created teachers, He gave us special guides to show us ways in which to grow, so we can all decide. Next stanza, how to live and how to do what's right instead of wrong, to lead us so that we can lead and learn how to be strong. ಏನಿದೆ? How to live and how to do what's right instead of wrong, to lead us so that we can lead and learn how to be strong. Okay, last stanza. Why God created teachers in His wisdom and His grace was to help us learn to make our world a better, wiser place. Why God created teachers in His wisdom and His grace was to help us learn to make our world a better, wiser place. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೆಯ ಸ್ಟಾನ್ಸಾದಲ್ಲಿ ಕೆವಿನ್ ವಿಲಿಯಮ್ ಹಫ್ ಅವರು ಹೇಳ್ತಾ ಇದ್ದಾರೆ, ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್, He gave us special friends to help us understand His world and truly comprehend. ನೋಡಿ, ಶಿಕ್ಷಕರ ಪಾತ್ರ ಎಷ್ಟು ಮಹತ್ವದ್ದಾಗಿದೆ, ವೆರಿ ಇಂಪಾರ್ಟೆಂಟ್. ನೋಡಿ, ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ 3 ವರ್ಷದವರೆಗೆ ಮಕ್ಕಳು ಮನೆಯಲ್ಲಿರ್ತಾರೆ. ಹೌದಾ? 3 ವರ್ಷದ ನಂತರ ಬೇಬಿ ಸಿಟ್ಟಿಂಗ್ ಕ್ಲಾಸಸ್ಗಳಿಗಾಗಿರ್ಬೋದು, KG ಕ್ಲಾಸಸ್ಸಿಗೆ ಆಗಿರ್ಬೋದು ಅಡ್ಮಿಷನನ್ನು ಮಾಡಿಸ್ಬಿಡ್ತಾರೆ. ಬೆಳಿಗ್ಗೆ 10 ಗಂಟೆ ಅಥವಾ 9 ಗಂಟೆಯಿಂದ
ಕೆಲವೊಂದು ಮಕ್ಕಳಿಗೆ 1 ಗಂಟೆವರೆಗೆ, ಕೆಲವೊಂದು ಮಕ್ಕಳಿಗೆ 3 ಗಂಟೆವರೆಗೆ, 4 ಗಂಟೆವರೆಗೆ ಶಾಲೆಯಲ್ಲಿ ಮಕ್ಕಳಿರ್ತಾರೆ. ಸೊ ಅಲ್ಲಿ ದ ಪ್ಯಾರೆಂಟ್ಸ್ ಲವ್ ಈಸ್ ಗಿವನ್ ಬೈ ದ ಟೀಚರ್ಸ್. ಇಲ್ಲಿ ಮಕ್ಕಳ ತಂದೆ ತಾಯಿಯರ ಪ್ರೀತಿ ಕಾಳಜಿಯನ್ನು ಅಲ್ಲಿ ಶಿಕ್ಷಕ ವೃಂದ ಕೊಡ್ತಾ ಇದೆ. ಟೀಚರ್ಸ್ ಆರ್ ಗಿವಿಂಗ್ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ದ ಚಿಲ್ಡ್ರನ್ ಬಿಕಾಸ್ ಚಿಲ್ಡ್ರನ್ ಆರ್ ಸ್ಪೆಂಡಿಂಗ್ ಮೋಸ್ಟ್ ಆಫ್ ದ ಟೈಮ್ ಇನ್ ದ ಸ್ಕೂಲ್. ಯಾಕೆಂದರೆ ಬಹಳಷ್ಟು ಸಮಯವನ್ನು ಇವತ್ತಿನ ಮಕ್ಕಳು ಹೆಚ್ಚಾಗಿ ಸ್ಪೆಷಲಿ ವೆನ್ ವಿ ಆರ್ ಅಬ್ಸರ್ವಿಂಗ್ ಟುಡೇಸ್ ಚಿಲ್ಡ್ರನ್, ಇವತ್ತಿನ ಮಕ್ಕಳನ್ನು ನೋಡಿದಾಗ ಆ ಮಕ್ಕಳು ಬಹಳಷ್ಟು ಸಮಯವನ್ನು ಎಲ್ಲಿ ಕಳೀತಾ ಇದ್ದಾರೆ ಅಂದರೆ ವೇರ್ ದೇ ಆರ್ ಸ್ಪೆಂಡಿಂಗ್ ದ ಟೈಮ್ ಇನ್ ದ ಸ್ಕೂಲ್ಸ್. ಸೊ ಹಿಯರ್ ಟೀಚರ್ಸ್ ದೇ ಆರ್ ಗಿವಿಂಗ್ ಮೋಸ್ಟ್ ಆಫ್ ದ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ದ ಚಿಲ್ಡ್ರನ್ ಇನ್ ದ ಸ್ಕೂಲ್. ಮಕ್ಕಳಿಗೆ ಬಹಳ ಪ್ರೀತಿಯನ್ನು ಅಪ್ಕೊಳ್ತಾರೆ, ಪ್ರೀತಿಯನ್ನು ಕೊಡ್ತಾರೆ. ತಮ್ಮ ಮಕ್ಕಳಿಗಿಂತ ಹೆಚ್ಚು ಕಾಳಜಿಯನ್ನು ವಹಿಸಿ ಆ ಮಕ್ಕಳನ್ನು ನೋಡ್ಕೊಳ್ತಾ ಇರ್ತಾರೆ. ಸ್ಮಾಲ್ ಕಿಡ್ಸ್ಗಳನ್ನು ನೋಡಿ ನೀವು, ಅವು ಟೀಚರ್ಸಿನ ಸುತ್ತಮುತ್ತಲೂ ಸುತ್ತಲೂ ನಿಂತ್ಕೊಂಡ್ಬಿಟ್ಟಿರ್ತವೆ. ವೈ? ಬಿಕಾಸ್ ಟೀಚರ್ ಲವ್ ದ ಚಿಲ್ಡ್ರನ್ ಆಲ್ಸೋ ಲವ್ ದರ್ ಟೀಚರ್ಸ್. ಹೌದಾ? ಸೊ ಇಲ್ಲಿ ಟೀಚರ್ಸ್ಗಳನ್ನು ಸೃಷ್ಟಿಕರ್ತ ಗಾಡ್, ದೇವರು ಯಾಕೆ ಕ್ರಿಯೇಟ್ ಮಾಡಿದಾನಪ್ಪ? ಶಾಲೆಗಳಲ್ಲಿ ಓದಿಸ್ಲಿಕ್ಕೆನಾ? ಪಠ್ಯಪುಸ್ತಕಗಳನ್ನು ಓದಿಸ್ಲಿಕ್ಕೆ ಕ್ರಿಯೇಟ್ ಮಾಡಿದಾನಾ? ಅಥವಾ ಯಾವ ಕಾರಣಕ್ಕೆ ಅವನು ಟೀಚರ್ಸ್ಗಳನ್ನು ಹುಟ್ಟಿಸಿದ್ದಾನೆ? ವೈ ಟೀಚರ್ಸ್ ಆರ್ ಬಾರ್ನ್? ವೈ ಗಾಡ್ ಮೇಡ್ ಟೀಚರ್ಸ್? ಎಂಥ ಒಂದು ಕ್ವಶನನ್ನು ಇಲ್ಲಿ ಕವಿ ಕೆವಿಲಿನ್ ವಿಲಿಯಂ ಹಫ್ ಪ್ರಶ್ನೆಯ ಮುಖಾಂತರ, ಪ್ರಶ್ನೆ ಆ ಪದ್ಯದ ಶೀರ್ಷಿಕೆಯಾಗಿದೆ. ದ ಹೆಡ್ಡಿಂಗ್ ಆಫ್ ದ ಟೈಟಲ್ ಆಫ್ ದ ಪೋಯಮ್ ಈಸ್ ಎ ಕ್ವಶನ್ ಟ್ಯಾಗ್, ವೆರಾಸ್ ದ ಪೋಯಮ್ ಹಿಯರ್ ಈಸ್ ದ ಆನ್ಸರ್ ಫಾರ್ ದ ಕ್ವಶನ್. ಇಲ್ಲಿ ಕವಿ ಪದ್ಯದ ಮೇಲೆ ಪ್ರಶ್ನೆ, ಒಂದೇ ಲೈನಲ್ಲಿ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರ ಅನ್ನುವಂಥದ್ದನ್ನು 20 ಲೈನ್ಸ್ಗಳಲ್ಲಿ ಕೊಡ್ತಾ ಇದ್ದಾನೆ. ಹೌದಾ? ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್, ನೋಡಿ, ಯಾವಾಗ ದೇವರು ಟೀಚರ್ಸ್ಗಳನ್ನು, ಶಿಕ್ಷಕರನ್ನು ಕ್ರಿಯೇಟ್ ಮಾಡಿದ್ದಾನೆ ಅಂದರೆ ಹುಟ್ಟಿಸಿದ್ದಾನೆ, ಆ ಟೀಚರ್ಸ್ಗಳು ಏನಾಗಿದ್ದಾವೆ ಅಂದರೆ ವಿದ್ಯಾರ್ಥಿಗಳಿಗೆ ಫಾರ್ ದ ಚಿಲ್ಡ್ರನ್, ಫಾರ್ ದ ಸ್ಟೂಡೆಂಟ್ಸ್ ಈ ಗೇವ್ ಅ ಸ್ಪೆಷಲ್ ಫ್ರೆಂಡ್ಸ್. ಟೀಚರ್ಸ್ ಆರ್ ಆಲ್ಸೋ ಫ್ರೆಂಡ್ಸ್. ಟೀಚರ್ ಅಂತ ಹೇಳ್ಬಿಟ್ರೆ ಹೆದರೋದು, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಟೀಚರ್ಸ್ ಆರ್ ಆಲ್ಸೋ ಫ್ರೆಂಡ್ಸ್. ಟೀಚರ್ಸ್ಗಳೇನಾಗಿದ್ದಾರೆ? ದೇ ಆರ್ ದ ಫ್ರೆಂಡ್ಸ್, ಸ್ಪೆಷಲ್ ಫ್ರೆಂಡ್ಸ್ ಅಂತೆ. ನೋಡಿ, ಯಾರು ಹೇಳ್ತಾ ಇದ್ದಾರೆ? ದೇವ್ರು ಹೇಳ್ತಾ ಇದ್ದಾನೆ. ಕೆವಿನ್ ವಿಲಿಯಂ ಹಫ್ ಕವಿ ಹೇಳ್ತಾ ಇದ್ದಾನೆ. ಏನಂತ? ಟೀಚರ್ಸ್ಗಳಿಗೆ ಸೃಷ್ಟಿಕರ್ತ ಹುಟ್ಟಿಸಿದಾನೆ ಅಂದರೆ ಅವನು ವಿದ್ಯಾರ್ಥಿಗಳಿಗೆ ಏನನ್ನು ಕೊಟ್ಟಿದ್ದಾನೆ? ಸ್ಪೆಷಲ್ ಫ್ರೆಂಡ್ಸ್. ಭಾಳಷ್ಟು ಫ್ರೆಂಡ್ಸ್ಗಳಿರ್ತಾರಲ್ಲ ನಿಮಗೆ, ಕ್ಲೋಸ್ ಫ್ರೆಂಡ್ಸ್ ಬೇರೆ, ಸುಮ್ಮನೆ ಫ್ರೆಂಡ್ ಬೇರೆ, ಮನೆ ಪಕ್ಕದಲ್ಲಿರುವಂಥ ಫ್ರೆಂಡ್ಸ್ಗಳು ಬೇರೆ, ಸ್ಕೂಲ್ನಲ್ಲಿರುವಂಥ ಫ್ರೆಂಡ್ಸ್ಗಳು ಬೇರೆ, ಅದರಲ್ಲಿ ಕ್ಲೋಸ್ ಫ್ರೆಂಡ್, ಸ್ಪೆಷಲ್ ಫ್ರೆಂಡ್ಸ್ಗಳು ಇರ್ತಾರೆ. ಅಂತಹ ಒಬ್ಬ ಸ್ಪೆಷಲ್ ಫ್ರೆಂಡ್ ಯಾರು ಅಂದರೆ ನಿಮ್ಮ ಟೀಚರ್ಸ್ಗಳು. ಯಾಕೆ ಕ್ರಿಯೇಟ್ ಮಾಡಿದ್ದಾನೆ ಅನ್ನುವಂಥ ಕ್ವಶನಿಗೆ, ವೈ ಹಿ ಹ್ಯಾಸ್ ಕ್ರಿಯೇಟೆಡ್ ಟೀಚರ್ಸ್ ಅನ್ನುವಂಥ ಕ್ವಶನಿಗೆ ಕವಿ ಆದಂಥವನು ಹೇಳ್ತಾ ಇದ್ದಾನೆ, ಟು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಲ್ಡ್. ಯಾಕೆ ಹುಟ್ಟಿಸಿದ್ದಾನೆ ಶಿಕ್ಷಕರಿಗೆ ಅಂದರೆ ಟು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಲ್ಡ್. ಇಲ್ಲಿ ನೋಡಿ, HIS, ಹಿಸ್ ಅಂದರೆ ಇಲ್ಲಿ H ಕ್ಯಾಪಿಟಲ್ ಇದೆ. ಹೌದಾ? ನಡುವೆ ಕ್ಯಾಪಿಟಲ್ ಬರಬಾರ್ದು ತಾನೆ, ಆದರೆ ಇಲ್ಲಿ ಕ್ಯಾಪಿಟಲ್ ಬಂದಿದೆ ಅಲ್ಲ. ಇದರ ಅರ್ಥ ಏನು ಅಂದರೆ ಹಿಸ್ ಅಂದರೆ ಗಾಡ್, ಇಲ್ಲಿ H ಕ್ಯಾಪಿಟಲ್. ಹಿಸ್ ವರ್ಲ್ಡ್ ಅಂದರೆ ಅವನ ಭೂಮಿ, ಅವನು ಅಂದರೆ ಇಲ್ಲಿ ದೇವರು. ಹಿಸ್ ಹಿಯರ್ ಮೀನ್ಸ್ ಗಾಡ್. ಅದಕ್ಕೆ ಅಲ್ಲಿ ನಡುವೆ ಕ್ಯಾಪಿಟಲ್ ಬರಬಾರ್ದು, ಆದರೂ ಕ್ಯಾಪಿಟಲ್ ಬಂದಿದೆ. ಬಿಕಾಸ್ ಇಟ್ ಐಡೆಂಟಿಫೈಸ್, ಇದು ನಮಗೇನನ್ನು ತೋರಿಸುತ್ತೆ ಅಂದರೆ HIS ಹಿಸ್ನಲ್ಲಿ H ಕ್ಯಾಪಿಟಲ್ ಇದ್ದರೆ ಇದು ದೇವರು ಅಂತ ಅರ್ಥ. ಹಿಸ್ ವರ್ಲ್ಡ್ ಅಂದರೆ ದೇವರ ಭೂಮಿ, ಹಿಸ್ ವರ್ಲ್ಡ್ ಅವನ ವಿಶ್ವ ಅಂತ ಅರ್ಥ. ಯಾಕೆ ಟೀಚರ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾನೆ? ವೈ ಹಿ ಹ್ಯಾಸ್ ಕ್ರಿಯೇಟೆಡ್ ದ ಟೀಚರ್ಸ್ ಮೀನ್ಸ್ ಯಾಕೆ ಹುಟ್ಟಿಸಿದ್ದಾನೆ ಅಂದರೆ ಇಲ್ಲಿ ಕವಿ ಆದಂಥವ್ರು ಹೇಳ್ತಾ ಇದ್ದಾರೆ, ಟು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಲ್ಡ್. ಅವನು ಸೃಷ್ಟಿ ಮಾಡಿರುವಂತಹ ಭೂಮಿಯನ್ನು, ಭೂಮಂಡಲವನ್ನು, ವಿಶ್ವವನ್ನು ಅರ್ಥ
ಅರ್ಥ ಮಾಡ್ಕೊಳ್ಬೇಕು. ಯಾರು ಇದನ್ನು ಅರ್ಥ ಮಾಡಿಸ್ಬೇಕು? ಅದಕ್ಕೆ ತಾನೇ ಅವನು ಶಿಕ್ಷಕರನ್ನು ಹುಟ್ಟಿಸಿದ್ದಾನೆ. ಫಾರ್ ದಿಸ್ ರೀಸನ್, ಟು ಮೇಕ್ ಅಸ್ ಅಂಡರ್ಸ್ಟ್ಯಾಂಡ್, ಟು ನೋ ಅಬೌಟ್ ದ ವರ್ಲ್ಡ್, ಅಬೌಟ್ ಹಿಸ್ ವರ್ಲ್ಡ್, he has created the teachers. ಆ್ಯಂಡ್ ಟು ಕಾಂಪ್ರಹೆಂಡ್ ಅಂತ ಹೇಳ್ತಾ ಇದ್ದಾನೆ. ಕಾಂಪ್ರಹೆಂಡ್ ಅಂದರೆ ಏನು? ಕಾಂಪ್ರಹೆಂಡ್ ಅಂದರೆ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ದ್ಯಾಟ್ ಈಸ್ ಕಾಂಪ್ಲಿಕೇಟೆಡ್ ಆರ್ ಡಿಫಿಕಲ್ಟ್. The world is complicated, and truly comprehend the beauty. Okay, that is next. So in the first paragraph, fourth line, truly comprehend. Truly comprehend means the world here is somewhat difficult, somewhat complicated to understand. ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಭೂಮಿ ಸ್ವಲ್ಪ ಕಷ್ಟ. ನಾವು ಟೀಚರ್ಸ್ಗಳ ಪರಿಣಾಮವಾಗಿ ಏನಾಗ್ತಾ ಇದೆ, ಎವ್ರಿಥಿಂಗ್ ಈಸ್ ಬಿಕಮಿಂಗ್ ಈಸಿ ಹಿಯರ್. ನೋಡಿ, ಇವಾಗ ನಾವು ವಾಸ ಮಾಡ್ತಾ ಇರುವಂತಹ ಭೂಮಂಡಲದಲ್ಲಿ, ಇನ್ ದ ಯೂನಿವರ್ಸ್, ವಿಶ್ವದಲ್ಲಿ ಎಲ್ಲ ಜೀವಿಗಳು, ಬೇರೆ ಬೇರೆ ತರಹದ ಜೀವಿಗಳಿದ್ದಾವೆ. ಗಿಡ ಮರಗಳಿದ್ದಾವೆ. ಟ್ರೀಸ್ ಆರ್ ದೇರ್, ವೈಲ್ಡ್ ಅನಿಮಲ್ಸ್ ಆರ್ ದೇರ್, ಡೊಮೆಸ್ಟಿಕ್ ಅನಿಮಲ್ಸ್ ಆರ್ ದೇರ್, ಬರ್ಡ್ಸ್ ಆರ್ ದೇರ್, ರಿವರ್ಸ್, ಮೌಂಟೈನ್ಸ್, ಹಿಲ್ಸ್, ಪೀಕ್ಸ್, ಓಷನ್ಸ್, rivers, valleys, a number of things are there. To understand the importance of each and everything, ಇದೆಲ್ಲದರ ಮಹತ್ವವನ್ನು ತಿಳ್ಕೊಳ್ಬೇಕು. ಕಾಡು ಪ್ರಾಣಿಗಳಿದ್ದಾವೆ, ಸಾಧು ಪ್ರಾಣಿಗಳಿದ್ದಾವೆ, ಬೇರೆ ಜೀವಿಗಳಿದ್ದಾವೆ, ಗಿಡ ಮರಗಳಿದ್ದಾವೆ, ಬಳ್ಳಿಗಳಿದ್ದಾವೆ, ಸೂರ್ಯ ನಕ್ಷತ್ರಗಳಿದ್ದಾವೆ. ಇದೆಲ್ಲರ ಜ್ಞಾನವನ್ನು, ಅಂದರೆ ಭೂಮಿ ಅಂತ ಹೇಳಿಬಿಟ್ರೆ ಇದು ಸ್ವಲ್ಪ ಇಟ್ ಈಸ್ ಸಮಥಿಂಗ್ ಕಾಂಪ್ಲಿಕೇಟೆಡ್ ಆಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಇಟ್ ಈಸ್ ಡಿಫಿಕಲ್ಟ್, ಕಷ್ಟ ಇದೆ. ಇದೆಲ್ಲವನ್ನು ಅರ್ಥ ಮಾಡಿಸೋದಕ್ಕೆ ದ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಟೀಚರ್ಸ್. ಇದೆಲ್ಲವನ್ನು ಅರ್ಥ ಮಾಡಿಸ್ಲಿಕ್ಕೆ ದೇವರೇನು ಮಾಡಿದ್ದಾನೆ? ಟೀಚರ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾನೆ. ಅವ್ರ ಮುಖಾಂತರ ನಾವೇನು ಮಾಡಬೇಕು? ಈ ವಿಶ್ವವನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಈ ವಿಶ್ವವನ್ನು, ಈ ಭೂಮಿಯನ್ನು, ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಎ ನಂಬರ್ ಆಫ್ ಥಿಂಗ್ಸ್ ಆರ್ ದ್ಯಾರ್ ಹಿಯರ್. ಭಾಳಷ್ಟು ವಸ್ತುಗಳು ಇದ್ದಾವೆ ಇಲ್ಲಿ. ಜೀವ ಇರುವಂಥ ವಸ್ತುಗಳಿದ್ದಾವೆ, ಲಿವಿಂಗ್ ಥಿಂಗ್ಸ್ ಆರ್ ದೇರ್, ಮತ್ತು ನಿರ್ಜೀವವಾಗಿರುವಂಥ ವಸ್ತುಗಳು ಇದ್ದಾವೆ. ಆ್ಯಂಡ್ ಸಮ್ ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಆಲ್ಸೋ ದೇರ್. ಸೊ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್, ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇಟ್ ಈಸ್ ಸಮ್ವಾಟ್ ಡಿಫಿಕಲ್ಟ್. ಅದು ಸ್ವಲ್ಪ ಕಷ್ಟಮಯವಾಗಿದೆ. ಆ ಕಷ್ಟದ ನಿವಾರಣೆಗೋಸ್ಕರ, to overcome that difficulty, to overcome that complication, it is said that God has created the teachers. And also what he did after creating the teachers, he made those teachers as our special friends. ಮತ್ತು ಅವರುಗಳನ್ನು ದೇವರೇನು ಮಾಡಿದ್ದಾನೆ? ನಮಗೆ ಸ್ಪೆಷಲ್ ಫ್ರೆಂಡ್ಸ್ಗಳನ್ನಾಗಿ ಮಾಡಿದ್ದಾನೆ. The beauty and the wonder of everything we see, and become a better person with each discovery. ನೋಡಿ, ದೇವ್ರು ಮತ್ತೆ ಏನು ಮಾಡಿದ್ದಾನೆ? ದ ಬ್ಯೂಟಿ ಆ್ಯಂಡ್ ದ ವಂಡರ್ ಆಫ್ ಎವ್ರಿಥಿಂಗ್ ವಿ ಸಿ. ನೋಡಿ, ವಿಶಾಲವಾಗಿರುವಂತಹ ಭೂಮಂಡಲದಲ್ಲಿ, ಇನ್ ದ ಯೂನಿವರ್ಸ್, ಅರ್ತ್, ನಾವೇನನ್ನು ನೋಡ್ತಾ ಇದ್ದೀವಿ? ದ ಬ್ಯೂಟಿ, ಸೌಂದರ್ಯ ನಮಗೆ ಕಾಣಿಸಿಕೊಡುತ್ತೆ. ಸುಂದರವಾಗಿರುವಂತಹ ವಸ್ತುಗಳು ಇದ್ದಾವೆ, ಸುಂದರವಾಗಿರುವಂತಹ ವಾತಾವರಣ ಇದೆ. ಬ್ಯೂಟಿ ಈಸ್ ದೇರ್. ಆ್ಯಂಡ್ ದ ವಂಡರ್ ಆಫ್ ಎವ್ರಿಥಿಂಗ್ ವಿ ಸಿ, ನಮ್ಮನ್ನು ಆಶ್ಚರ್ಯವನ್ನಾಗಿ ಮಾಡುವಂತಹ ಎಷ್ಟೋ ವಸ್ತುಗಳನ್ನು ನಾವು ನೋಡ್ತಾ ಇರ್ತೀವಿ, ಸುಮಾರು ವಸ್ತುಗಳನ್ನು. ಆ್ಯಂಡ್ ಬಿಕಮ್ ಎ ಬೆಟರ್ ಪರ್ಸನ್, ಆ ಎಲ್ಲ ಅದ್ಭುತಗಳನ್ನು ನೋಡಿಕೊಂಡು, ವಂಡರ್ಸ್ಗಳನ್ನು ನೋಡಿಕೊಂಡು ನಾವೇನಾಗಬೇಕು? ಒಬ್ಬ ಬೆಟರ್ ಮನುಷ್ಯನಾಗಬೇಕು. ಬೆಟರ್, ವಿ ಮಸ್ಟ್ ಹ್ಯಾವ್ ಟು ಬಿಕಮ್ ಸಮ್ವಾಟ್ ಬೆಟರ್ ಪರ್ಸನ್ಸ್. ಬೆಟರ್ ಆಗಬೇಕು ಅಂದರೆ ಒಬ್ಬರು ಇನ್ನೊಬ್ಬರಿಗಿಂತ ಭಿನ್ನ ಆಗಬೇಕು, ಬೆಟರ್ ಆಗಬೇಕು, ಮುಂದೆ ಬರಿಬೇಕು. ವಿತ್ ಈಚ್ ಡಿಸ್ಕವರಿ, ಮತ್ತು ನಾವು ಅದರಲ್ಲಿ ಡಿಸ್ಕವರೀಸ್ಗಳನ್ನು ಮಾಡಬೇಕು. ಅಂದರೆ ಸಂಶೋಧನೆಗಳನ್ನು ಮಾಡಬೇಕು, ಎಕ್ಸ್ಪರಿಮೆಂಟ್ಸ್ಗಳನ್ನು ಮಾಡಬೇಕು. ಇದೆಲ್ಲ ಯಾವಾಗ ಸಾಧ್ಯ ನಮ್ಮಿಂದ? ವೆನ್ ವಿ ಹ್ಯಾವ್ ಟೀಚರ್ಸ್. ಇದು ಯಾವಾಗ ಸಾಧ್ಯ ಅಂದರೆ ಯಾವಾಗ ನಮ್ಮ ಜೊತೆಯಲ್ಲಿ ಟೀಚರ್ಸ್ಗಳಿರ್ತಾರೆ, ಅವಾಗ ಮಾತ್ರ ಅದು ನಮ್ಮಿಂದ ಸಾಧ್ಯ ಆಗುತ್ತೆ. ದೆನ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಸಕ್ಸಸ್. ಸೊ
ವಾಟ್ ಗಾಡ್ ಹ್ಯಾಸ್ ಡನ್, ಅದಕ್ಕೆ ದೇವರು ಏನು ಮಾಡಿದ್ದಾನೆ, ಹಿ ಹ್ಯಾಸ್ ಮೇಡ್ ಟೀಚರ್ಸ್ ಆ್ಯಂಡ್ ಹಿ ಮೇಡ್ ದಮ್ ಆಸ್ ಅವರ್ ಸ್ಪೆಷಲ್ ಫ್ರೆಂಡ್ಸ್. ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ವಾಟ್ ಇಸ್ ದೇರ್ ಇನ್ ದ ಫರ್ದರ್ ಪೋಯಮ್ ವೈ ಗಾಡ್ ಮೇಡ್ ಟೀಚರ್ಸ್. ಓಕೆ.